ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಶ್ರೀರಾಮುಲು ಗಂಭೀರವಾಗಿ ಆರೋಪವೊಂದನ್ನು ಮಾಡಿದ್ದಾರೆ. ಕೌಲ್ ಬಜಾರ್ನಲ್ಲಿ ಬಾಂಗ್ಲಾದ 10,000 ಜನರು ನೆಲೆಸಿದ್ದಾರೆ. ಎಫ್ಐಆರ್ ಆದ ಸಂದರ್ಭದಲ್ಲಿ ಅದನ್ನು ನಾವು ಗುರುತಿಸಿದ್ದೇವೆ. ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಅವರನ್ನು ಹೊರ ಹಾಕ್ತೇವೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದಾರವರು ಅಂಥೇಳಿ ಕೌಲ್ ಬಜಾರ್ ಪ್ರದೇಶದಲ್ಲಿ ಡ್ರಗ್ ಮಾಫಿಯಾ ಕೂಡ ಇದೆ ಅಂಥೇಳಿ ಆರೋಪಿಸ್ತಿದ್ದಾರೆ. ಟೆರರಿಸಂನವರು ಕೂಡ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಆಗಬೇಕು ಅಂಥೇಳಿ ಮಾಜಿ ಸಚಿವ ಶ್ರೀರಾಮುಲು ಅವರು ಆಗ್ರಹಿಸಿದ್ದಾರೆ. ಏನು ಕೋಗ್ಲಿ ಪ್ರದೇಶದಲ್ಲಿ ಏನಲ್ಲಿ ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ. ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಏನು ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ಕನ್ನು ಕೂಡ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ಕನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರ ಹಿನ್ನೆಲೆ ಏನು, ಅವರು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದರು, ಜೊತೆಲಿ ಅವರು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಅನ್ನೋಂಥದ್ದು ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಈ ನಿರ್ಧಾರವನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ ಇಲ್ಲಿ ಮೂಲ ನಿವಾಸಿಗಳ, ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ, ಇಲ್ಲ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಸರ್ಕಾರದ ಇದೊಂದು ನಿರ್ಧಾರ ಈಗ ವಿಪಕ್ಷಗಳಿಗೂ ಕೂಡ ಅತಿ ದೊಡ್ಡ ಅಸ್ತ್ರವನ್ನ ಕೈಯಾರೆ ಕೊಟ್ಟಂತಾಗಿದೆ.